ನಿದ್ದೆ ಮಾಡ್ತಾ ಇರುವಂತಹ ವಾಲ್ಮೀಕ ಸಮುದಾಯದ ಸಂಘಟನೆಗಳೇ ಅಥವಾ ಜನರೇ ಈ ಸುದ್ದಿಯನ್ನ ನೋಡಿ ನಿಮ್ಮ ದುಡ್ಡನ್ನ ಹೇಗೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ನಿಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಂತ ದುಡ್ಡನ್ನ ಇವರ ಸ್ವಾಮಿ ಕಾರ್ಯ ಸ್ವಕಾರ್ಯ ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದು ಎಲ್ಲಿ ಅಂತಂದ್ರೆ ಈ ಚುನಾವಣೆಯಲ್ಲಿ. ಅದು ಕೂಡ ನಾವು ಹೇಳ್ತಾ ಇಲ್ಲ, ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದೆ ಇಡಿ. ಎಲೆಕ್ಷನ್ಗೆ ಬಳಕೆ ಮಾಡಿದ್ದಾರೆ. ಎಷ್ಟು? 20 ಕೋಟಿಗೂ ಹೆಚ್ಚು ಹಣ ಎಲೆಕ್ಷನ್ಗೆ ಬಳಕೆ ಆಗಿದೆ. ಎಲ್ಲಿ? ಬಳ್ಳಾರಿ ಕ್ಷೇತ್ರದಲ್ಲಿ ಹೆಚ್ಚು ಹಣ ಬಳಕೆಯನ್ನ ಮಾಡಿರೋದು. ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅಂತ ಕಸ್ಟಡಿಗೆ ಈಗ ಕೇಳಿದ್ದಾರೆ ಇಡಿ ಅವರು. ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ಗೆ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾರ ಅಂತ. ಬೇರೆ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಸ್ಟ್ಯಾಚ್ಯೂಗೆಲ್ಲಾದ್ರೂ ಅಪಮಾನ ಆಗಿದಾಗ ಫುಲ್ ಬಂದು ಬೀದಿಯಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತೀರಾ? ನಿಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಂತ ದುಡ್ಡನ್ನ ಈ ರೀತಿಯಾಗಿ ಹೆಂಗ್ ಬೇಕು ಹಂಗೆ ಬಳಕೆ ಮಾಡ್ಕೊಂಡಿದ್ರೆ ಏನು ಅನಿಸ್ತಾ ಇಲ್ವಾ ನಿಮ್ಮ ಸಮುದಾಯಕ್ಕೆ? ಇಡಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗ್ತಾ ಇದೆ. 20 ಕೋಟಿ ಬಳ್ಳಾರಿಯ ಚುನಾವಣೆಗೆ ಇದನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ. 20 ಕೋಟಿ ಚುನಾವಣೆ ವೆಚ್ಚಕ್ಕೆ ನಾಗೇಂದ್ರ ಹಣ ಡೈವರ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಅದರಲ್ಲಿ ಚುನಾವಣಾ ವೆಚ್ಚಕ್ಕೆ ಎಲ್ಲ ವಹಿವಾಟನ್ನ ಕೂಡ ಅವರೇ ಖುದ್ದು ನಿರ್ವಹಿಸ್ತಾ ಇದ್ರು ಅಂತ. ಅಮೌಂಟ್ ಇಲ್ಲಿಂದ ಹೈದರಾಬಾದಿಗೆ ಹೋಗುತ್ತೆ, ಹೈದರಾಬಾದ್ನಿಂದ ವಾಪಸ್ ಬಳ್ಳಾರಿಯಲ್ಲಿರುವಂತಹ ಕೆಲ ಅಕೌಂಟ್ಗಳಿಗೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಆ ದುಡ್ಡನ್ನ ಬಳ್ಳಾರಿಯ ಚುನಾವಣೆಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಎಷ್ಟು? 20 ಕೋಟಿ 19 ಲಕ್ಷ ರೂಪಾಯಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂಥದ್ದನ್ನ ಈ ರಿಮ್ಯಾಂಡ್ ಕಾಪಿಯಲ್ಲಿ ಇಡಿ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಇದೇ ಹಣವನ್ನ ಮತದಾರರಿಗೆ ಹಂಚಿದ್ದಾರೆ. ಬೇಕಿದ್ರೆ ಕೇಳಿ ಅವರಿಗೆ, ಅರೇ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿದೀವಿ ಅಂತ ಹೇಳ್ತಾರೆ. ಬೇಕಿದ್ರೆ ನಿಮ್ಮ ಅಭಿವೃದ್ಧಿನೇ ತಾನೇ ಮಾಡಿರೋದು, ಚುನಾವಣೆಗೆ ಹೆಸರು ಕೊಟ್ಟಿದೀವಿ ಅಂತ ಹೇಳಿ ಕೇಳಿ, ಅದನ್ನು ಹೇಳ್ತಾರೆ. ಬೇಕಿದ್ರೆ ಲೋಕಸಭೆಯ ಚುನಾವಣೆಯ ವೇಳೆ ಬಳ್ಳಾರಿ ಕ್ಷೇತ್ರದಲ್ಲಿ ಹಣ ಹಂಚಿಕೆಯಾಗಿದೆ. ಇದರ ಅನುಮಾನ ಅವಾಗಿದ್ದಲೂ ಬಡಿತಾ ಇತ್ತು. ತೆಲಂಗಾಣ ಚುನಾವಣೆಗೋಸ್ಕರ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ಕೊಳ್ತಿದ್ವಿ, ಅಲ್ಲೂ ಬಳಕೆ ಮಾಡಿದ್ದಾರೆ. ಇನ್ನೊಂದಿಷ್ಟು ಅಮೌಂಟ್ ಇಲ್ಲೂ ಬಂದಿದೆ. ತೆಲಂಗಾಣ ಚುನಾವಣೆಯಲ್ಲಿ ಬಳಕೆ ಆಯ್ತಾ? ಕೋಟಿ ಕೋಟಿ ಹಣ. 100% ಇದರಲ್ಲಿ ರಿಮ್ಯಾಂಡ್ ಕಾಪಿಯಲ್ಲಿ ಹೇಳ್ತಾ ಇರುವಂತ ಅಂಶಗಳನ್ನ ನೋಡ್ತಾ ಇದ್ದಾಗ ಬಹಳ ಬಹಳ ಸಂಕಟ ಆಗುತ್ತೆ. ರಿಮ್ಯಾಂಡ್ ಕಾಪಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಇಡಿ ಕೊಟ್ಟಿದೆ. ರಿಮ್ಯಾಂಡ್ ಕಾಪಿಯಲ್ಲಿ ಇಂಚಿಂಚು ಮಾಹಿತಿಯನ್ನ ಈಗಲೂ ಹೇಳಿ ಇಡಿ ಯಾಕೆ ಬಂತು? ಇಡಿ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರಲ್ರಪ್ಪ ಮಂತ್ರಿಗಳೇ. ಅದೇನೋ ಹೇಳ್ತಾ ಇದ್ರಲ್ಲ ಇನ್ನೊಬ್ಬ ಮಂತ್ರಿಗಳು, ಚಟ. ಇದು ಚಟಾನ? ನಿಮ್ಮ SIT ಈ ವಿಚಾರದಲ್ಲಿ ಒಂದಾದ್ರೂ ವಿಚಾರವನ್ನು ಆಚೆ ಇಟ್ಟಿದೆಯಾ? ಇದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ನೇರವಾದಂತ ಕೈವಾಡ ಇದೆ ಅನ್ನುವಂಥದ್ದನ್ನು ಕೂಡ ಇಡಿ ಹೇಳ್ತಾ ಇದೆ. ಇಡಿ ಬರದೇ ಇದ್ದಿದ್ರೆ ಈ ಪರಿಸ್ಥಿತಿ ಏನಾಗ್ತಾ ಇತ್ತು? ನುಂಗಿ ನೀರು ಕುಡಿದಿರೋರು ನೀವೆಲ್ಲ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ನನಗೆ ಬೇರೆ ಬೇರೆ ಹಗರಣಗಳು ಕೂಡ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ ಯಾಕೋ ಅನುಮಾನಕ್ಕೆ. ವಿಚಾರಣೆ ವೇಳೆ ನಾಗೇಂದ್ರ ಸಹಕರಿಸ್ತಾ ಇಲ್ಲ ಅಂತಾನೆ ಈಗ ಕಸ್ಟಡಿಗೆ ಪಡ್ಕೊಂಡಿರೋದು. ಹಾಗಾಗಿನೇ ಕಸ್ಟಡಿಗೆ ತಗೊಂಡಿದ್ದಾರೆ. ಸಹಕರಿಸ್ತಾ ಇಲ್ಲ. 40 ಗಂಟೆ ಕೇಳಿದ್ದಾರೆ, ವಿಚಾರಣೆಯನ್ನ ಮಾಡಿದ್ದಾರೆ. ಏನು ಉತ್ತರ ಕೊಟ್ಟಿಲ್ಲ. ನನಗೆ ಗೊತ್ತಿಲ್ಲ. ಕೋರ್ಟ್ಗೆ ತಿಳಿಸಿದೆ ಈಗ ಜಾರಿ ನಿರ್ದೇಶನಾಲಯ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳಿ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ನನಗೆ ಬೇಸರ ಆಗ್ತಾ ಇರುವಂತದ್ದು ಆ ಸಮುದಾಯದಲ್ಲಿರುವಂತಹ ಸಂಘಟನೆಗಳು ವಾಲ್ಮೀಕಿ ಮಹರ್ಷಿಗಳ ಸ್ಟ್ಯಾಚ್ಯೂಗೆ ಏನಾದರೂ ಆದಾಗ ಬೀದಿಗೆ ಇಳಿದ್ಬಿಟ್ಟು ಓ ಅಂತ ಬರ್ತಾರೆ. 187 ಕೋಟಿನ ನುಂಗಿ ನೀರು ಕುಡಿದು ಮೂತಿಗೆಲ್ಲ ಒರೆಸ್ಕೊಂಡು ಅವ್ರವ್ರ ಪಾಡಿಗೆ ಅವರೆಲ್ಲ ಬಳಕೆ ಮಾಡ್ಕೊಂಡ್ರು ಕೂಡ ಸಮುದಾಯ ತಲೆ ಕೆಡಿಸ್ಕೊಳ್ತಾ ಇಲ್ಲ. 20 ಕೋಟಿಯನ್ನ ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಏನ್ ಮುರಳಿ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ? ಖಂಡಿತವಾಗಿ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಚುನಾವಣೆಗೆ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ. ಚುನಾವಣೆಗೋಸ್ಕರವೇ ಈ ಹಣವನ್ನ, ಈ ಅಕ್ರಮವನ್ನ ಮಾಡಿದ್ದು ಅಂತ ಹೇಳಿ ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು. ಅದು ತೆಲಂಗಾಣದ ಚುನಾವಣೆ ಮತ್ತು ಕರ್ನಾಟಕದ ಚುನಾವಣೆಗೆ ಇದನ್ನ ದುರುಪಯೋಗವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳು ಇತ್ತು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ತೆಗೆದುಕೊಂಡಂತ ಒಂದಷ್ಟು ದಾಖಲಾತಿಗಳು, ಜೊತೆಗೆ ನಾಗೇಂದ್ರ ಅವರ ಆಪ್ತ ಮತ್ತು ಅವರ ಒಂದಷ್ಟು ಸಹಾಯಕ ಆಪ್ತರೇನಿದ್ರು ಅವರನ್ನ ವಿಚಾರಣೆಗೊಳಪಡಿಸಿದಾಗ ಮತ್ತು ಅವರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿರಂತ ಮಹತ್ವದ ದಾಖಲೆ ಇದು. ಅಂದ್ರೆ ಬಳ್ಳಾರಿಯ ಚುನಾವಣೆಗೆ 20 ಕೋಟಿ 19 ಲಕ್ಷ ಹಣವನ್ನ ದುರುಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲಿ ವೋಟರ್ಸ್ಗಳಿಗೆ, ಅಂದ್ರೆ ಅಲ್ಲಿನ ಮತದಾರರೇನಿದ್ರು ಮತದಾರರಿಗೆ ಈ ಹಣವನ್ನ ಕೊಡ್ಲಿಕ್ಕೆ ಬಳಕೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಮತವನ್ನ ಖರೀದಿ ಮಾಡ್ಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ದಾಖಲೆಗಳು ಕೂಡ ನಮ್ಮ ಬಳಿಯಲ್ಲಿ ಇದಾವೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ,
ಬಹುಶಃ ತೆಲಂಗಾಣದ ಚುನಾವಣೆಗೂ ಏನಾದರೂ ಬಳಕೆ ಆಗಿದ್ಯಾ, ಇದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೊಂದಷ್ಟು ಬೆಳಕಿಗೆ ತರಬೇಕಾದಂತ ಪ್ರಯತ್ನಗಳನ್ನ ಮಾಡಬೇಕಾಗಿರುವಂತದ್ದು ಇಡಿ ಅಧಿಕಾರಿಗಳು. ಸದ್ಯಕ್ಕೆ ಅವರು ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು ತಮ್ಮ ರಿಮೈಂಡ್ ಕಾಪಿಯಲ್ಲಿ 20 ಕೋಟಿ 19 ಲಕ್ಷ ಹಣವನ್ನ ಬಳ್ಳಾರಿಯ ಚುನಾವಣೆಗೆ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಸಾಕಷ್ಟು ಮೋಸ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು. ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಅರುಣ್, ಒಂದು ಸಮುದಾಯದ ಹಣವನ್ನ ಈ ರೀತಿಯಲ್ಲಿ ಮತದಾರರ ಖರೀದಿಗೆ ಎಷ್ಟು ದುರುಪಯೋಗನ ಮಾಡ್ಕೊಳ್ತಾ ಇದ್ದಾರೆ. ಸಾರಿ ಟು ಇಂಟರ್ವ್ಯೂನ್ ಮುರಳಿ, ಎಲೆಕ್ಷನ್ ಕಮಿಷನ್ ಯಾಕೆ ಇದ್ರು ಇಂಟರ್ವ್ಯೂನ್ ಆಗ್ತಾ ಇಲ್ಲ? ಲಿಮಿಟೇಷನ್ ಸ್ಲ್ಯಾಬ್ ಅನ್ನ ಲೋಕಸಭೆಯ ಚುನಾವಣೆಗೆ 75ರಿಂದ 95 ಲಕ್ಷದವರೆಗೂ ಲಿಮಿಟೇಷನ್ ಜಾಸ್ತಿ ಮಾಡಿದ್ದಾರೆ. ಮುಂಚೆ 54ರಿಂದ 70 ಇತ್ತು. ಬಟ್ ಇಷ್ಟಿದ್ದಾಗಲೂ ಸಹ 20 ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂದಾಗ ಎಲೆಕ್ಷನ್ ಕಮಿಷನ್ ಬರ್ಬೇಕಲ್ವಾ, ಇದರಲ್ಲಿ ಇಂಟರ್ಫಿಯರ್ ಆಗ್ಬೇಕಲ್ವಾ? ಖಂಡಿತ ಅರುಣ್, ಯಾಕೆಂದ್ರೆ ನೀವೆಲ್ಲ ಇದನ್ನ ಅನುಮಾನ ಪಡುವಂಥದ್ದು ಸರ್ವೇ ಸಾಮಾನ್ಯ. ಚುನಾವಣಾ ಆಯೋಗ ಇದಕ್ಕೆ ಯಾಕೆ ಇನ್ನೂ ಕೂಡ ಎಂಟ್ರಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ನಿನ್ನೆ ಅಷ್ಟೇ ನಾಗೇಂದ್ರ ಅವರ ಬಂಧನ ಆಗಿದೆ. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ಹಂತಗಳಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಪತ್ರವನ್ನ ಬರೀತಾರೆ. ಇದೇ ರೀತಿಯಲ್ಲಿ ಭರತ್ ರೆಡ್ಡಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೊಬ್ರು 40 ಕೋಟಿ ಹಣವನ್ನ ಚುನಾವಣೆಗೆ ದುರುಪಯೋಗನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆದಿದ್ರು. ಈಗ ಚುನಾವಣಾ ಆಯೋಗ ಕೂಡ ಅದರ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡುತ್ತೆ. ಅರುಣ್, ಇಲ್ಲಿ ಗಮನಿಸಬೇಕಾದಂತದ್ದು ಚುನಾವಣಾ ಆಯೋಗ ತನಿಖೆಯನ್ನ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ. ಈ ಜೊತೆಗೆ ಅಂದ್ರೆ ನಾಗೇಂದ್ರ ಜೊತೆಗೆ ಚುನಾವಣೆಗೆ ಹಣವನ್ನ ಹಂಚಲಿಕ್ಕೆ ಯಾರ್ಯಾರು ಸಹಕಾರವನ್ನ ಕೊಟ್ಟಿದ್ರು, ದೊಡ್ಡ ದೊಡ್ಡ ನಾಯಕರು ಸೂಚನೆಯನ್ನ ಕೊಟ್ಟಿರ್ತಾರೆ. ಈ ಕ್ಷೇತ್ರ ನೋಡ್ಕೊಳ್ಬೇಕು ಮತ್ತು ಹಣವನ್ನು ಎಲ್ಲಿಂದಾದ್ರೂ ತಂದ್ರು ಅದನ್ನ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದು ಯಾರು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಅನ್ನ ಇಡಿ ಮಾಡ್ಬೇಕಾಗಿರುವಂತದ್ದು. ಅರುಣ್, ಡೆಫಿನೆಟ್ಲಿ ದೊಡ್ಡ ಜಾಲ ಇದ್ದಂಗೆ ಕಾಣಿಸ್ತಾ ಇದೆ. ಧನ್ಯವಾದಗಳು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸೊ ಇನ್ನು ಇಬ್ಬರ ನಡುವೆ ಈಗ ಜಟಾಪಟಿಗಳು ಶುರುವಾಗಿದೆ, ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ. ನೋಡಿ, ಕೋಟಿ ಹಣದಲ್ಲಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ 5 ಕೋಟಿಯಿಂದ 3 ಕೋಟಿವರೆಗೆ 5 ಕೋಟಿಯಿಂದ 3 ಕೋಟಿವರೆಗೆ ಬೇನಾಮಿ ಅಕೌಂಟ್ಗೆ ಏನು ಹಣ ಹೋಗಿದೆ. ಯಾವ ಸಂದರ್ಭದಲ್ಲಿ ಹೋಯ್ತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ, ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ, ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟ್ಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂತ ಇನ್ನೊಬ್ಬ ನೌಕರ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟ್ ಅನ್ನ ಏನು ಬರೆದಿಟ್ಟು ತೀರ್ಕೊಂಡು ಹೋದ್ರು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ, ಬಹುಶಃ ಡೆತ್ ನೋಟು ಇರದೆ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನ್ ಮಾಡ್ತಾ ಇದ್ರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕೌಂಟದಲ್ಲಿದ್ದು 100 ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದೇ ಮಾಡಿರುವಂಥದ್ದು. ಅಂದ್ರೆ ದಿಸ್ ಇಸ್ ಎ 100% ಕರಪ್ಟ್ ಗವರ್ಮೆಂಟ್. ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೂತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. 100 ಕೋಟಿ ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನ್ ಮಾಡೋದು? ಅದಕ್ಕಾಗಿ ಸಿಬಿಐ ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈ ಸೋರಿಕೆಗೆ ಕಾರಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಅಂತಂದ್ರೆ, ನಾನು ಮೊದಲಿಂದ ಹೇಳ್ತಿದ್ದೀನಿ, ಬೇರೆ ಜನರು ನೆನೆಸಿದ ಅಂದುಕೊಂಡಷ್ಟು